ಸೊ ಗೈಸ್, ಇವತ್ತು ನಾವು ಬಂದಿದ್ದೀವಿ ಮಹೀಂದ್ರ ಶೋರೂಮಿಗೆ ಶಿವಮೊಗ್ಗದಲ್ಲಿ. ನೋಡ್ತಿರ್ಬೋದು ಮಹಾಂತ ಮೋಟರ್ಸ್ ಅಂತ. ಸೊ ಥ್ಯಾಂಕ್ಸ್ ಟು ಮಹಾಂತ ಮೋಟರ್ಸ್ ಅಂತ ಹೇಳ್ತೀನಿ. ಹಾಯ್ ಗೈಸ್, ಇವತ್ತು ನಮ್ಮೊಂದಿಗಿದೆ ಥಾರ್ 4x4 ರೆಡ್ ಕಲರ್ ಅಲ್ಲಿ. ನೋಡ್ತಿರ್ಬೋದು ನೀವು, ಗೂಳಿ ಕಲರ್ ಅಂತ ಅನ್ಬೋದು. ತರ ಮಾನ್ಸ್ಟರ್ ಲುಕ್ ಅಲ್ಲಿ ಕಾಣುತ್ತೆ ನಿಮಗೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋಣ ಬನ್ನಿ. ಸೊ ಫ್ರಂಟ್ ನೋಡ್ತಿರ್ಬೋದು ನೀವು, LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಫಾಲೋಯಿಂಗ್ ಲೈಟ್ ಕೂಡ ಸಿಗುತ್ತೆ ನಿಮಗೆ. ಆಮೇಲೆ ಮಿಡಲ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಮಹೀಂದ್ರ ಬ್ಯಾಡ್ಜಿಂಗ್ ನೋಡ್ಬೋದು ನೀವು. ಅದ್ರ ಕೆಳಗಡೆ ಕ್ಲಾಡಿಂಗ್ ಮೇಲೆ ಥಾರ್ ಅಂತ ಬ್ಯಾಡ್ಜಿಂಗ್ ನೋಡ್ಬೋದು ನೀವು. ಓಕೆನಾ. ಸೊ ಫ್ರಂಟ್ ಲುಕ್ ಅಲ್ಲಿ ನಿಮಗೆ ಈ ತರ ಕಾಣುತ್ತೆ. ಫ್ರಂಟ್ ವೈಪರ್ ಕೊಟ್ಟಿದ್ದಾರೆ ನಿಮಗೆ. ಸೈಡ್ ಅಲ್ಲಿ ಈ ತರ ಕಾಣುತ್ತೆ, ಮಾನ್ಸ್ಟರ್ ಲುಕ್ ಅನ್ಬೋದು ನೀವು. ಓಕೆನಾ. ಇನ್ನ ಈ ವೀಲ್ ಬಗ್ಗೆ ಮಾತಾಡೋದಾದ್ರೆ 18 ಇಂಚಸ್ ವೀಲ್ ಕೊಟ್ಟಿದ್ದಾರೆ. ವಿತ್ ಅಲಾಯ್ ವೀಲ್ಸ್ ಕೂಡ ಸಿಗುತ್ತೆ ನಿಮಗೆ. ಮಹೀಂದ್ರ ಲೋಗೋ ಮಿಡಲ್ ಕೊಟ್ಟಿದ್ದಾರೆ. ಸಿಎ ಟೈರ್ಸ್ ಸಿಗುತ್ತೆ ನಿಮಗೆ. ಸೊ ಬ್ಲ್ಯಾಕ್ ಕಲರ್ ಕ್ಲಾಡಿಂಗ್ ನೋಡ್ಬೋದು ನೀವು. ರೆಡ್ ಕಲರ್ ಬಾಡಿ ಸಿಗುತ್ತೆ ನಿಮಗೆ. ರೆಡ್ ವಿತ್ ಬ್ಲ್ಯಾಕ್ ಕಲರ್ ಬಾಡಿ ಸಿಗುತ್ತೆ ನಿಮಗೆ. ಬ್ಲ್ಯಾಕ್ ಕಲರ್ ಹಾರ್ಡ್ ಟಾಪ್ ನೋಡ್ಬೋದು ನೀವು. ಸೊ ಸೈಡ್ ಇಂದ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು ನೀವು. 200 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ನೀವು ಎಲ್ಲಿ ಬೇಕಾದ್ರೂ ಆಫ್ ರೋಡಿಂಗ್ ಮಾಡ್ಬೋದು. ಆಫ್ ರೋಡಿಂಗ್ ಅಂತಾನೆ ಇದು 4x4 ಬಿಟ್ಟಿದ್ದಾರೆ ಥಾರಲ್ಲಿ. ಸೊ ಆಫ್ ರೋಡಿಂಗ್ ಲವರ್ಸ್ ನೋಡ್ಬೋದು. ನೆಕ್ಸ್ಟ್ ORVM ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. 4x4 ಬ್ಯಾಡ್ಜಿಂಗ್ ನೋಡ್ಬೋದು. ಬ್ಯಾಕ್ ಅಲ್ಲಿ ನಿಮಗೆ ಈ ತರ ಲುಕ್ ಸಿಗುತ್ತೆ. ಹಿಂಗಡೆ ಲ್ಯಾಂಪ್ ಕೊಟ್ಟಿದ್ದಾರೆ ವಿತ್ ಥಾರ್ ಲೋಗೋ ಕೊಟ್ಟಿದ್ದಾರೆ ಮಿಡಲ್ ಅಲ್ಲಿ ನೋಡ್ಬೋದು. ಸ್ಪೇರ್ ವೀಲ್ ಕೂಡ ನಿಮಗೆ 18 ಇಂಚಸ್ ಸಿಗುತ್ತೆ, ಫುಲ್ ಸೈಜ್ ಸಿಗುತ್ತೆ. ಸೈಡ್ ವ್ಯೂ ಅಲ್ಲಿ ಈ ತರ ಸಿಗುತ್ತೆ ನೋಡ್ಬೋದು. ಒಂದು ಮಾನ್ಸ್ಟರ್ ಲುಕ್ ಅನ್ಬೋದು. ಯಮಹಾಕ್ ಬ್ಯಾಡ್ಜಿಂಗ್ ಸಿಗುತ್ತೆ ನಿಮಗೆ. ಓಕೆನಾ. ಸೊ ಡೀಸೆಲ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 57 ಲೀಟರ್ಸ್ ಸಿಗುತ್ತೆ. ಓಕೆ, ನೋಡ್ತಿರ್ಬೋದು. ಸೊ ಈ ಥಾರ್ ಅಂದ್ರೇನೆ ಒಂದು ಒಳ್ಳೆ ಆಫ್ ರೋಡಿಂಗ್ ಕಾರ್ ಅನ್ಬೋದು. ನೀವು ರೋಡ್ ಮೇಲೆ ತಗೊಂಡು ಹೋಗ್ತಿದ್ರೆ ಒಂದ್ಸಲಿ ಏನಾದ್ರು ತಿರುಗಿ ನೋಡ್ತಾರೆ. ಸೊ ಆ ತರ ಗಾಡಿ ಇದು. ನೋಡ್ತಿರ್ಬೋದು. ಇವಾಗ ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋಣ ಬನ್ನಿ. ಸೊ ನೋಡ್ತಿರ್ಬೋದು, ಈ ಥಾರ್ ಬಂದ್ಬಿಟ್ಟು 2.2 ಲೀಟರ್ ಸಿಗುತ್ತೆ ನಿಮಗೆ. ಸೊ 300 mm ಟಾರ್ಕ್ ಸಿಗುತ್ತೆ ನಿಮಗೆ. ಈ ತರ ಕಾಣುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 130 bhp ಟಾರ್ಕ್ ಸಿಗುತ್ತೆ ನಿಮಗೆ. ಗೈಸ್ ನೋಡ್ತಿರ್ಬೋದು, ಇಂಟೀರಿಯರ್ಸ್ ನೋಡ್ತಿರ್ಬೋದು ನೀವು. ಒಳ್ಳೆ ಇಂಟೀರಿಯರ್ಸ್ ಮಾತ್ರ ಸಖತ್ ಲುಕ್ ಕಾಣುತ್ತೆ ನಿಮಗೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ನಿಮಗೆ. ಆಮೇಲೆ ಸ್ಟೇರಿಂಗ್ ಅಲ್ಲಿ ನೋಡ್ಬೋದು ನೀವು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ ನಿಮಗೆ. ಇನ್ಫೋಟೈನ್ಮೆಂಟ್ ಕಂಟ್ರೋಲ್ ಸಿಗುತ್ತೆ. ಆಮೇಲೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ನೋಡ್ಬೋದು ನೀವು. ಹಂಗೆ ಈ ಕಡೆ ಬಂದ್ರೆ AC ಕಂಟ್ರೋಲ್ಸ್ ಸಿಗುತ್ತೆ ನಿಮಗೆ. ಇದು AC ಕಂಟ್ರೋಲ್ಸ್ ಸಿಗುತ್ತೆ. ಆಮೇಲೆ ಈ ಕಡೆ ಏರ್ ಬ್ಯಾಗ್ ಆನ್ ಅಂಡ್ ಆಫ್ ಸಿಗುತ್ತೆ ನಿಮಗೆ. ಹಜಾರ್ಡ್ ಲೈಟ್ಸ್ ಸ್ವಿಚ್ ಸಿಗುತ್ತೆ ನಿಮಗೆ. ಸೊ ನೋಡ್ತಿರ್ಬೋದು, ಮೇಲ್ಗಡೆ ಹಾರ್ಡ್ ಟಾಪ್ ಸಿಗುತ್ತೆ ನಿಮಗೆ. ಆಮೇಲೆ ರೀಡಿಂಗ್ ಲ್ಯಾಂಪ್ ಕೂಡ ಸಿಗುತ್ತೆ ನಿಮಗೆ. ಈ ಕಡೆ 4x4
ಗೇರ್ ಬಾಕ್ಸ್ ಸಿಗುತ್ತೆ ನಿಮಗೆ, ನೋಡ್ತಿರ್ಬೋದು. ಸೊ ಇಲ್ಲಿಂದ ನೋಡಿದ್ರೆ ನಿಮಗೆ ಒಳ್ಳೆ ಕಮಾಂಡರ್ ಪೊಸಿಷನ್ ಅಲ್ಲಿ ಕೂತಿರೋ ತರ ಸಿಗುತ್ತೆ ನಿಮಗೆ. ಸೊ ನೋಡ್ತಿರ್ಬೋದು, ಬಾನೆಟ್ ಕೂಡ ಕಾಣುತ್ತೆ ನಿಮಗೆ ಆರಾಮಾಗಿ. ಓಕೆನಾ? ಸೊ ಈ ಕಡೆ ನೋಡ್ಬೋದು ನೀವು. ವ್ಯಾನಿಟಿ ಮಿರರ್ ಕೂಡ ಸಿಗುತ್ತೆ ನಿಮಗೆ ಕೋ ಪ್ಯಾಸೆಂಜರ್ ಸೈಡಿಗೆ. ಸೊ ಗೈಸ್ ನೋಡ್ತಿರ್ಬೋದು ನೀವು, ಸೆಕೆಂಡ್ ರೋ ಹೋಗ್ಬೇಕು ಅಂದ್ರೆ ಈ ಕಡೆ ಕೋ ಪ್ಯಾಸೆಂಜರ್ ಸೈಡ್ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ನಮಗೆ ಸೆಕೆಂಡ್ ರೋ ಹೋಗೋಕೆ ಆರಾಮಾಗಿ ದಾರಿ ಸಿಗುತ್ತೆ. ಸೊ ಸೆಕೆಂಡ್ ರೋ ಸೀಟ್ ಅಲ್ಲಿ ಈ ತರ ಕಾಣುತ್ತೆ ನಿಮಗೆ, ನೋಡ್ತಿರ್ಬೋದು. ಒಳ್ಳೆ ಕಂಫರ್ಟ್ ಸಿಗುತ್ತೆ ನಿಮಗೆ. ಈವನ್ ಸೆಕೆಂಡ್ ರೋ ಸೀಟ್ ಅಲ್ಲೂ ನಿಮಗೆ ಒಳ್ಳೆ ಕಂಫರ್ಟ್ ಸಿಗುತ್ತೆ, ಆರಾಮಾಗಿ ಜನ ಕುತ್ಕೋಬಹುದು. ಈ ಕಡೆ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಈ ಕಡೆ ಗ್ರಾಬ್ ಹ್ಯಾಂಡಲ್ ಇದೆ. ಸ್ಪೀಕರ್ಸ್ ನೋಡ್ಬೋದು ನೀವು, ಮಹೀಂದ್ರಾ ಅವರದೇ ಸ್ಪೀಕರ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಎಫೆಕ್ಟ್ ಇರುತ್ತೆ. ಈ ಕಡೆ ಕೆಳಗಡೆ ನಿಮಗೆ ಪಾರ್ಕಿಂಗ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಹಿಂದೆ ಮಿಡಲ್ ನಿಮಗೆ ನಂಬರ್ ಪ್ಲೇಟ್ಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬೂಟ್ ಸ್ಪೇಸ್ ಬಂದ್ಬಿಟ್ಟು ನಿಮಗೆ 600 ಲೀಟರ್ಸ್ ಸಿಗುತ್ತೆ ವಿತ್ ಸೀಟ್ ಫೋಲ್ಡ್ ಮಾಡಿದಾಗ. ಸೊ ನೋಡ್ತಿರ್ಬೋದು, ಹಿಂದ್ಗಡೆ ಸೀಟ್ ಫೋಲ್ಡ್ ಮಾಡಿದ್ರೆ ನಿಮಗೆ ಈ ತರ ಸಿಗುತ್ತೆ.